ಸೊ ಷಡ್ಯಂತ್ರ ಅನ್ನೋ ಈ ಪದನ ತುಂಬ ಕಾಮನ್ ಆಗಿ ಯೂಸ್ ಮಾಡ್ತೀವಿ, ಕೇಳಿದ್ದೀವಿ. ಮಹಾಭಾರತದಲ್ಲಿ ಅಂತ ತಗೊಂಡಾಗ ಶಕುನಿ ಮಾಡಿದಂಥ ಷಡ್ಯಂತ್ರ, ಪಾಂಡವರು ಪಗಡೆ ಆಟದಲ್ಲಿ ಸೋತೋದ್ರು ಅಂತ. ಮತ್ತು ರಾಮಾಯಣದಲ್ಲಿ ಮಂಥರೆ ಕೈಕೇಯಿ ಕಿವಿ ಚುಚ್ಚಿದ್ಲು, ಅದಾದ ನಂತರದ ಷಡ್ಯಂತ್ರದಿಂದ ರಾಮನ ಪಟ್ಟಾಭಿಷೇಕ ತಪ್ಪಿತು ಅಂತ. ಇವತ್ತಿಗೂ ಪೊಲಿಟಿಕಲಿ ಯಾವುದಾದ್ರೂ ಒಂದು ಹೆಡ್ಲೈನ್ಸ್ ಹಾಕ್ಬೇಕಂತಿದ್ರೆ ಅಲ್ಲಿ ಇಂಥವರ ಷಡ್ಯಂತ್ರ ಅಂತ ಬಂದೇ ಬರುತ್ತೆ. ಷಟ್ ಯಂತ್ರ, 6 ಯಂತ್ರಗಳ ಷಡ್ಯಂತ್ರ. ಒಬ್ಬ ವೈರಿಯನ್ನಾಗಲಿ ಅಥವಾ ಒಬ್ಬ ವಿರೋಧಿಯನ್ನಾಗಲಿ ನ್ಯೂಟ್ರಲೈಸ್ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂತಹ ತಂತ್ರಗಳು. ಅಥವಾ ಒಂದು ಸರ್ಕಾರನಾಗಲಿ ಅಥವಾ ಆಡಳಿತ ನಡೆಸಬೇಕಾದ್ರೆ ವಿರೋಧಿ ಇದ್ದೇ ಇರ್ತಾರೆ. ವಿರೋಧಿಗಳು ಇಲ್ಲದೇ ಇರುವಂಥ ಕಾಲ ಅಂತ ಇರಲೇ ಇಲ್ಲ. ವಿರೋಧಿಗಳನ್ನು ನ್ಯೂಟ್ರಲೈಸ್ ಮಾಡಬೇಕು ಅಂತಂದರೆ 6 ಬೇರೆ ಬೇರೆ ಥರದ ವಿಧಾನಗಳಿದೆ. 6 ಥರದ ವಿಧಾನಗಳು. 6ರಲ್ಲಿ ನೀವು 6 ಯೂಸ್ ಮಾಡ್ಬೋದು, 4 ಮಾಡ್ಬೋದು, 5 ಮಾಡ್ಬೋದು, 3 ಮಾಡ್ಬೋದು, 1 ಮಾಡ್ಬೋದು, ಹೆಂಗೆ ಇತ್ತು. 6ರಲ್ಲಿ 1 6 ಹೇಳ್ತೀನಿ, ಏನು ಅಂತ ಹೇಳ್ತೀನಿ. ಅಂದರೆ ಇದು ನಮ್ಮ ತಂತ್ರ ಸಾಹಿತ್ಯದಲ್ಲಿ ಬಂದಿರೋದು. ಇದಕ್ಕಲ್ಲದೆ ಚಾಣಕ್ಯ ಕೂಡ ಅವನ ಅರ್ಥಶಾಸ್ತ್ರದಲ್ಲಿ ಬೇರೆ ಒಂದು 6 ಹೇಳ್ತಾನೆ. ಜಾರಣ, ಮಾರಣ, ಮೋಹನ, ಸ್ತಂಭನ, ಉಚ್ಚಾಟನ, ವಿದ್ವೇಷಣ. ಈ 6. ಜಾರಣ ಅಂತಂದರೆ ಕಾಯಿಲೆ ಬರೆಸೋದು, ಅಂದರೆ ತೊಂದರೆ ಕೊಡೋದು, ದೈಹಿಕವಾಗಲಿ ಮಾನಸಿಕವಾಗಲಿ ಕಾಯಿಲೆ ಬರೆಸೋದು. ಒಬ್ಬ ವಿರೋಧಿಗೆ ಕಾಯಿಲೆ ಬಂದು ಅಥವಾ ತೊಂದರೆ ಮಾಡಿ ಅವರ ಕಡೆಯಿಂದ ಆಗ್ತಾ ಇರತಕ್ಕಂಥ ವಿರೋಧವನ್ನಾಗಲಿ ವೈರತ್ವನಾಗಲಿ ಕಮ್ಮಿ ಮಾಡ್ಕೊಳ್ಳೋದು. ಮಾರಣ ಅಂತಂದರೆ ಗೊತ್ತೇ ಇದೆ, ಅವರನ್ನು ಸಾಯಿಸೋದು. ಮೋಹನ ಅಂತಂದರೆ ಅವರಿಗೆ ದಿಗ್ಭ್ರಮೆಗೊಳಿಸೋದು, ದಾರಿ ತಪ್ಪಿಸೋದು, ಅವರಿಗೆ ತಪ್ಪಾದ ಮಾಹಿತಿಯನ್ನು ಕೊಟ್ಟು ಅವರಿಗೆ ಬೇರೆ ಥರ ಕೆಲಸ ಮಾಡೋ ಹಂಗೆ ಮಾಡೋದು ಮೋಹನ. ಸ್ತಂಭನ ಅಂತಂದರೆ ಅವರು ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋದು, ಅಥವಾ ಹೇಗೆ ತುಂಬ ಸಿಂಪಲ್ ಆಗಿ ಹೇಳ್ತು ಅಂದರೆ ಅವ್ರನ್ನ ಪ್ಯಾರಲೈಸ್ ಮಾಡೋದು, ಕೆಲಸ ಮಾಡೋದು, ವಿರೋಧ ಮಾಡದೇ ಇರೋ ಹಾಗೆ, ಅದು ಸ್ತಂಭನ. ಉಚ್ಚಾಟನ ಅಂದರೆ ಓಡಿಸ್ಬಿಡೋದು, ಇರೋ ಜಾಗದಿಂದ ಕಳಿಸ್ಬಿಡೋದು. ವಿದ್ವೇಷಣ ಅಂತಂದ್ರೆ ಅವರಲ್ಲೇ ಪರಸ್ಪರ ವಿರೋಧ ಬರೆಸೋದು. 3-4 ಜನ ವೈರಿಗಳಿತ್ತು ಅಂದ್ರೆ ಒಬ್ಬರ ಮಧ್ಯೆ ಒಬ್ಬ ವಿರೋಧ ಬರೆಸೋದು. ಈ 6ರಲ್ಲಿ ಯಾವ್ದಾದ್ರು 1 ಅಥವಾ ಒಟ್ಟಿಗೆ ಸೇರಿಸ್ತು ಅಂತಂದ್ರೆ ವಿರೋಧ ಕಮ್ಮಿ ಆಗತ್ತೆ ಅನ್ನೋದು ಆಗಿನ ಕಾಲದ ರಾಜನೀತಿ. ಸೊ ಅದರಿಂದ ಬಂದ ಶಬ್ದ ಷಡ್ಯಂತ್ರ. 6ರಲ್ಲಿ 1, ಇವತ್ತಿನವರೆಗೂ ಅದು 6ರಲ್ಲಿ 1ಕ್ಕೆ ಎಲ್ಲೋ ಒಂದು ಕಡೆ ಫಿಟ್ ಆಗೇ ಆಗುತ್ತೆ. 6ಕ್ಕಿಂತ ಹೆಚ್ಚಿಗೆ ಇಲ್ಲ, 6ಕ್ಕಿಂತ ಕಮ್ಮಿ ಇಲ್ಲ. ಈ 6 ವಿಧಾನದಲ್ಲಿ 1 ಅಂತ ಹೇಳಿ ಬರೋದು. ಅದಕ್ಕೋಸ್ಕರ ವರ್ಡ್ ಅವತ್ತಿಂದ ಇವತ್ತಿನವರೆಗೂ ಹಾಗೆ ಬಂದಿದೆ. ಚಾಣಕ್ಯನ ಅರ್ಥಶಾಸ್ತ್ರದಲ್ಲೂ ಅದೇ ರೀತಿ ಕೊಡ್ತಾನೆ, ಸ್ವಲ್ಪ ಬೇರೆ ತರ ಕೊಡ್ತಾನೆ. ಅಂದ್ರೆ ಒಬ್ಬ ರಾಜನಿಗೆ ಒಂದು ಸೈನ್ಯ ಇತ್ತು ಅಂತಂದ್ರೆ, ಇನ್ನೊಂದು ರಾಜನ ಸೈನ್ಯ ಇತ್ತು ಅಂತಂದ್ರೆ ಅವನಿಗೆ ನೀವು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀರಾ, ಅಥವಾ ಅವನ ವಿರೋಧವನ್ನಾಗ್ಲಿ ಹೇಗೆ ನ್ಯೂಟ್ರಲೈಸ್ ಮಾಡ್ತೀರಾ ಅನ್ನೋದಕ್ಕೆ ಸೈನ್ಯನ ತಗೊಂಡು ಹೋಗೋದು, ಸೈನ್ಯನ ನಿಲ್ಲಿಸೋದು, ಸೈನ್ಯನ ಹಿಂಪಡೆಯೋದು, ಅಥವಾ ಅವನ ಜೊತೆ ಮೈತ್ರಿ ಮಾಡೋದು, ಅಥವಾ ಅವನ ವಿರೋಧಿ ಜೊತೆ ನೀವು ಮೈತ್ರಿ ಮಾಡಿಕೊಂಡು ಅವನಿಗೆ ಇದು ಮಾಡೋದು, ಅಥವಾ ತಟಸ್ಥವಾಗಿರೋದು. ಈ ಥರ 6 ಅವನು ರಾಜ್ಯದ ಒಂದು ಆಡಳಿತದ ವಿಷಯದಲ್ಲಿ ಕೊಡ್ತಾನೆ. ವೈಯಕ್ತಿಕವಾಗಿ ಒಬ್ಬ ವೈರಿ ಬಗ್ಗೆ ಮಾತಾಡೋಕ್ಕೆ ಅಂತಂತಂದರೆ ಈ ರೀತಿ 6.